ಹಾಯ್ ಫ್ರೆಂಡ್ಸ್, ಈ ವಿಡಿಯೋಗೆ ಒಂದು ಲೈಕ್ ಮಾಡಿ. ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿನ್ನೆ ಬಿಗ್ ಬಾಸ್ ಹೌಸ್ ಇಂದ ಅನುಷ್ ಅವರು ಎಲಿಮಿನೇಟ್ ಆಗಿ ಬಿಗ್ ಬಾಸ್ ಮನೆಯಿಂದ ಆಚೆ ಬಂದಿದ್ದಾರೆ. ಅದರ ಜೊತೆಗೆ 2 ವೈಲ್ಡ್ ಕಾರ್ಡ್ ಎಂಟ್ರಿ ಇರುತ್ತೆ. ಒಂದು ಶೋಭಾ ಶೆಟ್ಟಿ ಅವರು, ಅದ್ರ ಜೊತೆಗೆ ಇನ್ನೊಂದು ಮೇಲ್ ಕಂಟೆಸ್ಟೆಂಟ್ ಬಂದು ರಜತ್ ಕೃಷ್ಣನ್ ಅಂತ ಅಲಿಯಾಸ್ ಬುಜ್ಜಿ, ನಿಮ್ಗೆಲ್ಲ ಗೊತ್ತಿರುತ್ತೆ. ರಾಜಾರಾಣಿ 2 ರನ್ನರ್ ಅಪ್ ಅವರು ಕೂಡ ಎಂಟ್ರಿ ಆಗ್ತಾ ಇದ್ದಾರೆ. ನಿನ್ನೆ ಎಪಿಸೋಡ್ ಅಲ್ಲಿ ಬಂದಾಗ ನಿಜವಾಗ್ಲೂ ಸುದೀಪ್ ಅಣ್ಣ ಹೋಸ್ಟಿಂಗ್ ಮಾತ್ರ ಸಖತ್ತಾಗಿತ್ತು ಗುರು. ರುಬ್ಬಿಂಗ್ ಅಂದ್ರೆ ರುಬ್ಬಿಂಗ್, ಸಖತ್ತಾಗಿ ರುಬ್ಬಿದ್ರು. ಮೋಕ್ಷಿತಾ ಅವರು ಇನ್ಮೇಲೆ ಅವ್ರ ಆಟನ, ಅಸಲಿ ಆಟನ ಶುರು ಮಾಡ್ತಾ ಇದ್ದಾರ, ಈಗಲಾದ್ರೂ ಆ ಗ್ರೂಪ್ ಇಂದ ರಿಯಲೈಸ್ ಆಗಿ ಆಚೆ ಬರ್ತಾ ಇದ್ದಾರ ಅಂತ ನನಗನ್ನಿಸ್ತಾ ಇದೆ. ಮಂಜು ವರ್ಸಸ್ ಭವ್ಯ ಇಬ್ಬರಲ್ಲಿ ಮಿಸ್ಟೇಕು ಯಾರ್ದು? ಚೈತ್ರ ಅವ್ರಿಗೆ ಎಷ್ಟು ಹೇಳಿದ್ರು ಇಷ್ಟೇ, ಸ್ವಲ್ಪನಾದ್ರೂ ಮನುಷ್ಯತ್ವ ಇರಬೇಕು. ಸುದೀಪ್ ಅಣ್ಣ ಕೂಡ ಆ ಕಡೆಯಿಂದ ಕ್ಷಮೆ ಕೇಳ್ತಾ ಇದ್ರು ಕೂಡ ಅದನ್ನ ಮೈಂಡಲ್ಲಿ ಹಾಕೊಳ್ಳೋ ಅಷ್ಟು ಮನಸ್ಥಿತಿ ಇಲ್ಲ ಅವ್ರಿಗೆ ಅಂತಂದ್ರೆ ಇನ್ನು ಏನ್ ಹೇಳೋಣ ಹೇಳಿ. ನಿಜವಾಗ್ಲೂ ಸಖತ್ ಬೇಜಾರಾಗುತ್ತೆ ನನಗಂತೂ. ಒಂದು ಎಪಿಸೋಡ್ ಎಲ್ಲಾನು ಇದಕ್ಕೋಸ್ಕರನೇ ಕಿಲ್ ಆಗಿದೆ. ಎಷ್ಟು ಬೇಜಾರಾಗುತ್ತೆ ಹೇಳಿ. ವಾರ ಪೂರ್ತಿ ನಡೆದಿಲ್ಲ, ಅದನ್ನ ಬಿಟ್ಬಿಟ್ಟು ಬರೀ ಇದನ್ನ ಹಿಡ್ಕೊಂಡು ಒಂದು ಎಪಿಸೋಡ್ ಕಿಲ್ ಆಯ್ತು. ಓವರ್ ಆಗಿ ಡೀಟೇಲ್ ಆಗಿ ಈ ವಿಡಿಯೋದಲ್ಲಿ ಮಾತಾಡ್ಕೊಳ್ಳೋಣ. ಮೊದಲಿಗೆ ಬಿಗ್ ಬಾಸ್ ಹೌಸ್ ಅಲ್ಲಿ ತೋರಿಸ್ತಾರೆ, ನೆನ್ನೆ ಆಸ್ಪತ್ರೆಗೆ ಹೋಗಿರೋ ಮೇಡಮ್ ಬರ್ತಾರೆ, ರಿಟರ್ನ್ ಬಂದು ಸ್ಟಾರ್ಟ್ ಮಾಡ್ತಾರೆ, ಹರೇ ರಾಮ ಹರೇ ಕೃಷ್ಣ 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 ಹರೇ ಹರೇ ಅಂತ. ಹಂಗೆ ಆಗೋದು, ಎಲ್ಲರಿಗೂ ಹರಿಕತೆ ಸ್ಟಾರ್ಟ್ ಮಾಡ್ತಾರೆ ಒಂದ್ ಕಡೆಯಿಂದ. ನೀನ್ ಹಂಗಿದ್ಯಾ, ಇವ್ರು ಹಂಗಿದ್ದಾರೆ, ಇವ್ರು ಹಂಗಿದ್ದಾರೆ, ಇವ್ರು ಹೈಯೆಸ್ಟು, ಇವ್ರು ಟಾಪು, ಇವ್ರು ಲೋಯೆಸ್ಟು, ಇವ್ರು ಬಾಟಮ್ಮು. ನಿಜವಾಗ್ಲು ಅದು ಹೇಳೋ ಅವಶ್ಯಕತೆ ಇತ್ತ? ಅವ್ರು ಕೇಳಿರೋದು ನಿಜಾನೇ ಇರ್ಬೋದು, ಅವ್ರು ಹೇಳಿರೋದು ನಿಜ ಇರ್ಬೋದು, ಆಚೆ ಕಡೆ ನಡೀತಾ ಇರೋದು ಅದೇ ನಿಜ ಇರ್ಬೋದು. ಅದನ್ನ ಬಂದು ಇವ್ರು ಹೇಳ್ಬೇಕಾ? ಅಷ್ಟು ಮಾತ್ರ ಅವ್ರಿಗೆ ತಿಳುವಳಿಕೆ ಇಲ್ಲ ಅಂತಂದ್ರೆ ಇನ್ನೇನು ಹೇಳೋಣ ಹೇಳಿ. ಸಖತ್ ಬೇಜಾರಾಯ್ತು ನನಗಂತೂ. ನನ್ನ ಕಡೆಯಿಂದ ಕ್ಲಿಯರ್ ಕಟ್ ಆಗಿ ಎಲ್ರಿಗೂ ಹೇಳ್ತಾ ಹೋಗ್ತಾರೆ, ಧನರಾಜ್ ಅವ್ರಿಗೆ ನಿಮ್ದೇನು ಇಲ್ಲ, ನೀವು ಬಾಟಮ್ ಅಲ್ಲಿ ಇದ್ದೀರಾ ಅಂತ ಹೇಳ್ತಾರೆ. ಮಂಜಣ್ಣಗೆ ಹೋಗ್ಬಿಟ್ಟು ಮಂಜಣ್ಣಗೂ ಹೇಳ್ತಾರೆ, ನೀವು ಬಾಟಮ್ ಅಲ್ಲಿ ಇದ್ದೀರಾ, ಏನು ಇಲ್ಲ ಅಂತ. ನಮ್ದು ಏನು ಇಲ್ಲ ಅಂತ ಅವರು ಹೇಳ್ತಾರೆ, ಅವ್ರದ್ದು ಚೈತ್ರ ಅವ್ರಿಗೂ ಹೇಳ್ತಾರೆ. ಮಂಜಣ್ಣ ಪಾಪ ಒಂದು ಸೆಕೆಂಡ್ ರಿಯಲೈಸ್ ಆಗ್ತಾರೆ, ಶಾಕ್ ಆಗ್ಬಿಡ್ತಾರೆ. ಹೌಸಲ್ಲಿ ನೋಡಿದ್ರೆ ನಾವು ಟಾಪ್ ಅಲ್ಲಿ ಇದ್ದೀವಿ, ಜನದೃಷ್ಟಿಯಲ್ಲಿ ನೋಡಿದ್ರೆ ನಾವು ಬಾಟಮ್ ಅಲ್ಲಿ ಇದ್ದೀವಿ ಅಂತ ಅಂದ್ಬಿಟ್ಟು ಸಖತ್ ಬೇಜಾರಾಗ್ತಾರೆ. ಹೌದು, ನಿಜಾನೇ. ಆ ಥರ ಹೇಳ್ಬೋದಾ? ಅದು ಮೈಕೆಲ್ಲ ಬಚ್ಚಿಟ್ಕೊಂಡು ಗೊತ್ತಿಲ್ಲದೆ ಇರೋ ಥರ ಏನಕ್ಕೆ ಮಾತಾಡಬೇಕು? ಸಿಕ್ಕಾಪಟ್ಟೆ ಬೇಜಾರಾಗೋಯ್ತು ನನಗಂತೂ. ನೋಡ್ತಾ ಇದ್ರೆ ನಿಜವಾಗ್ಲೂ ಅನುಷ್ ಅವ್ರನ್ನ ಎಲಿಮಿನೇಟ್ ಮಾಡೋ ಬದಲು ಇವ್ರನ್ನ ಎಲಿಮಿನೇಟ್ ಮಾಡಿ ಕಳಿಸ್ಬಿಟ್ಟಿದ್ರೆ ಸರಿ ಹೋಗ್ತಾ ಇತ್ತು. ವೀಕೆಂಡ್ ವಿತ್ ವಿಚಿತ್ರ ಚೆನ್ನಾಗಿದೆ. ಒಂದ್ ಕಡೆ ಬಂದು ಆಮೇಲೆ ಬಿಗ್ ಬಾಸ್ ಅನೌನ್ಸ್ಮೆಂಟ್ ಮಾಡಿದ್ಮೇಲೆ ಕತೆ ಕಟ್ತಾ ಇದ್ದಾರೆ, ಎಲ್ಲಾ ತಲೆಗೂ ಹುಳ ಬಿಡ್ತಾ ಇದ್ದಾರೆ. ಈ ಕಡೆ ಹನುಮಂತನ ಜೊತೆ ಬಿಟ್ಬಿಡು, ಆ ಕಡೆ ತ್ರಿವಿಕ್ರಮ್ ಬಂದ್ರೆ ಒಂದೂರಲ್ಲಿ ಒಂದು ರಾಜ, ಕಾವಲ್ಗಾರನ ಮಗಳು, ಇವೆಲ್ಲ ಏನಕ್ಕೆ ಬೇಕು? ಶಿಶಿರ ಅವ್ರು ಬಂದ್ರೆ ಓಕೆನಾ, ಹೂನ, ಹಿಂಗ ಅವ್ರನ್ನ ಕೇಳೋದಕ್ಕೆ ಏನಿತ್ತು? ನಿಜವಾಗ್ಲು ಟೂ ವರಸ್ಟ್, ಟೂ ಬ್ಯಾಡ್. ಇಂಥ ವರಸ್ಟ್ ಕಂಟೆಸ್ಟೆಂಟ್ಸ್ ಮತ್ತೆ ಬರೋದಿಲ್ಲ, ಯಾವ ಸೀಸನ್ ಅಲ್ಲೂ ಬರೋಲ್ಲ. ಸಖತ್ ವರಸ್ಟ್ ಕಂಟೆಸ್ಟೆಂಟ್ಸ್. ಸಿಕ್ಕಾಪಟ್ಟೆ ಬೇಜಾರಾಗುತ್ತೆ. ಇದೆಲ್ಲ ಡಿಸ್ಕಷನ್ ಆಗುತ್ತೆ. ಆದ್ಮೇಲೆ ನೆಕ್ಸ್ಟ್ ಎಲ್ಲ ಒಂದ್ ಕಡೆ ಶಾಕಿಂಗ್ ಅಲ್ಲಿ ಇರ್ಬೇಕಾದ್ರೆ ಈ ಕಡೆ ಮೋಕ್ಷಿತಾ ಅವ್ರು ಬಂದು ಕುತ್ಕೊಂತಾರೆ. ಮೋಕ್ಷಿತಾ ಅವ್ರು ಬಂದು ಶಿಶಿರ್ ಅವ್ರ ಜೊತೆ, ಐಶ್ವರ್ಯ ಅವ್ರ ಜೊತೆ ಎಲ್ಲ ಡಿಸ್ಕಸ್ ಮಾಡ್ತಾ ಇರ್ತಾರೆ. ಆ ಕಡೆ ಮಂಜಣ್ಣ ಮತ್ತೆ ಗೌತಮಿ ಅವರು ಬೇಕಾಗಿ ಯಾವುದಕ್ಕೂ ನನ್ಗೆ ಅಭಿಪ್ರಾಯಕ್ಕೆ ವ್ಯಾಲ್ಯೂ ಕೊಡ್ತಾ ಇಲ್ಲ, ಅವ್ರಿಬ್ರಲ್ಲಿ ನಾನು ಇದಾಗಿದ್ದೀನಿ, ಏನೇ ಇದು ಬಂದ್ರು ಕೂಡ ಅವ್ರಿಬ್ರು ಒಬ್ರಿಗೊಬ್ರು ಇದು ಮಾಡ್ಕೊತಾರೆ, ಸೆಂಟ್ರಲ್ಲಿ ನಾನು ಬೇಡವಾಗಿದ್ದೀನಿ ಅಂತ ಅಂದ್ಬಿಟ್ಟು ಚೆನ್ನಾಗಿ ಥಿಂಕ್ ಮಾಡ್ತಾ ಇದ್ದಾರೆ. ನಿಜವಾಗ್ಲೂ ಮೋಕ್ಷಿತಾ ಅವರು ಆ ಗ್ರೂಪ್ ಅನ್ನ ಬಿಟ್ಟು, ಆ ಮಂಜಣ್ಣ ಮತ್ತೆ ಗೌತಮಿ ಅವರ ಗ್ರೂಪ್ ಅನ್ನ ಬಿಟ್ಟು ಈಚೆ ಕಡೆ ಬಂದು ಇಂಡಿವಿಜುವಲ್ ಆಗಿ ಗೇಮ್ ಮಾಡಿದ್ರೆ ಟಾಪ್ 5 ಇರೋದಂತೂ ಗ್ಯಾರಂಟಿ. ನಿಜವಾಗ್ಲೂ ಅವ್ರು ಒನ್ ಆಫ್ ದ ಸ್ಟ್ರಾಂಗ್ ಕಂಟೆಸ್ಟೆಂಟ್. ನನಗೆ ಸಿಕ್ಕಾಪಟ್ಟೆ ಬೇಜಾರಾಗುತ್ತೆ ಮೋಕ್ಷಿತಾ ಅವ್ರ ವಿಚಾರದಲ್ಲಿ. ಯಾಕೆ ಅಂತಂದ್ರೆ ಪೊಟೆನ್ಷಿಯಲ್ ಇರೋ ಕ್ಯಾಂಡಿಡೇಟ್ ಅವರು, ಅಂತವ್ರು ಹೋಗಿ ಒಂದು ಗ್ರೂಪ್ ಅಲ್ಲಿ ಸೇರ್ಕೊಂಡು ಈ ತರ ಆಗ್ತಾ ಇದಾರಲ್ವಾ, ಅವ್ರ ಪೊಟೆನ್ಷಿಯಲ್ಗೆ ಅವ್ರು ಮೋಸ ಮಾಡ್ತಾ ಇದ್ದಾರೆ ಅಂತ ನನಗೆ ಅನಿಸ್ತಾ ಇದೆ. ನಿಜವಾಗ್ಲೂ ಈಗಲಾದ್ರೂ ರಿಯಲೈಸ್ ಆಗಿದ್ದಾರೆ, ಇನ್ಮೇಲೆ ಆದ್ರೂ ಗೇಮ್ ಶುರು ಮಾಡಿ ಸ್ಟಾರ್ಟ್ ಮಾಡ್ಬೇಕು ಆಟ. ಅವರೆಲ್ಲ ಮಾತಾಡ್ಕೊತಾ ಇದ್ರು, ಟೈಮ್ಗೋಸ್ಕರ ಕಾಯೋಣ, ಟೈಮ್ ಗೇಮ್ ಎಲ್ಲ ಇಲ್ಲ, ಆಲ್ರೆಡಿ 7 ವಾರ ಆಗೋಗಿದೆ.
ಇನ್ನು ಕಾಯ್ಕೊಂತ ಕುತ್ಕೊಂಡಿದ್ರೆ ಫೆನಾಲೆ ಬಂದ್ಬಿಡುತ್ತೆ ಅಷ್ಟೇ. ಶುರು ಮಾಡಬೇಕು, ಇವ್ರ ಆಟ ಇವ್ರು ಆಡ್ಕೊಂಡು ಹೋಗ್ಬೇಕು. ನಿಜವಾಗ್ಲೂ ನೋಡೋಣ, ಹೋಪ್ಫುಲಿ ಬೆಸ್ಟ್. ನಾನಂತೂ ಜಾಸ್ತಿ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದೀನಿ ಇವ್ರ ಮೇಲೆ, ಏನಾಗುತ್ತೆ ಏನು ಅಂತ ಒಂದ್ ಕಡೆಯಿಂದ ನೋಡ್ಬೇಕು. ಅದೆಲ್ಲ ಆದ್ಮೇಲೆ ನೆಕ್ಸ್ಟ್ ಸ್ಟಾರ್ಟ್ ಆಗುತ್ತೆ. ಸುದೀಪ್ ಅಣ್ಣ ಬರ್ತಾರೆ, ಎಲ್ಲಾರ್ದು ಹೆಂಗಿದೆ ಕ್ಯಾಪ್ಟನ್ ಅವ್ರಿಗೆ, ಭವ್ಯ ಅವ್ರಿಗೆ ಕಂಗ್ರಾಚುಲೇಷನ್ಸ್ ಹೇಳ್ತಾರೆ. ಅದಾದ್ಮೇಲೆ ತ್ರಿವಿಕ್ರಮ್ ಅವ್ರ ಕ್ಯಾಪ್ಟನ್ಸಿ ಹೆಂಗಿತ್ತು ಅಂತ ಒಪಿನಿಯನ್ ತಗೊಳ್ತಾರೆ. ಎಲ್ಲ ಆದ್ಮೇಲೆ ಶುರು ಹಚ್ಕೊಂತಾರೆ ಚೈತ್ರ ಅವರ ಭಜನೆ, ಟು ಅಷ್ಟೇ. ಚೈತ್ರ 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 ಇಡೀ ಎಪಿಸೋಡ್ ಎಲ್ಲ ಅವ್ರದೇ. ಒಂದ್ ಕಡೆಯಿಂದ ಸಕ್ಕತ್ ಬೇಜಾರಾಯ್ತು ನನಗಂತೂ. ಏನು ಒಂದ್ ಸ್ವಲ್ಪನಾದ್ರೂ ಇದಿರ್ಬೇಕು ಅವ್ರು ಚೈತ್ರ ಅವ್ರಿಗೆ. ಒಂದ್ ಕಡೆಯಿಂದ ಸ್ಟಾರ್ಟ್ ಆಗುತ್ತೆ, ಏನ್ರಿ ಆಚೆ ಕಡೆ ಹೋಗಿದ್ದೀರಾ, ಹೋಗಿ ಬಂದು ಈ ತರ ಎಲ್ಲ ಮಾತಾಡಿದ್ದೀರಾ ಹಂಗೆ ಹಿಂಗೆ ಅಂತಂದ್ರೆ ಏನೇನೋ ಹೇಳ್ತಾರೆ, ಒಂದಕ್ಕೊಂದು ಸಂಬಂಧ ಇಲ್ಲ. ಹೆಂಗ್ ಸ್ಟಾರ್ಟ್ ಆಯ್ತು ಹೆಂಗ್ ಎಂಡ್ ಆಯ್ತು ಅನ್ನೋದನ್ನ ಸಿಂಪಲ್ ಆಗಿ ಹೇಳಿ ಮುಗಿಸೋದಕ್ಕೆ ಟಿಟಿಲ್ ಬಾರ್ಸದ್ರಯ್ಯ ಒಂದ್ ಕಡೆಯಿಂದ ಆ ನೋಡೋ ಆಡಿಯನ್ಸ್ ಕೂಡ ಏನೂ ಅರ್ಥ ಆಗ್ಲಿಲ್ಲ. ಅಲ್ಲಿರೋರಿಗೆ ಅಲ್ಲ, ನೋಡೋ ಆಡಿಯನ್ಸ್ ಕೂಡ ಅರ್ಥ ಆಗ್ಲಿಲ್ಲ ಓವರ್ ಆಲ್ ಆಗಿ ಏನಾಯ್ತು ಅಂತ. ಅಲ್ಲಾಗಿರೋದೇನೋ ಆಸ್ಪತ್ರೆಗೆ ಹೋಗಿದ್ದಾರೆ, ಅವ್ರು ಹೇಳಿದ್ದಾರೆ, ಇವ್ರು ತಗೊಬಂದು ಹೇಳಿದ್ದಾರೆ, ಇಷ್ಟಾಯ್ತು ಸರ್ ಅಂತ ಹೇಳ್ಬಿಟ್ಟಿದ್ರೆ ಮುಗಿದೋಯ್ತು. ಎಪಿಸೋಡ್ ಪೂರ್ತಿ ಅದನ್ನೇ ಅವ್ರು ಎಷ್ಟು ಇರಿಟೇಷನ್ ಮಾಡಿದ್ರು ಅಂತಂದ್ರೆ ಸುದೀಪ್ ಅಣ್ಣ ಫೇಸಲ್ಲಿ ರಿಯಾಕ್ಷನ್ ಗೊತ್ತಾಗ್ತಾ ಇತ್ತು, ಅವ್ರ ಎಕ್ಸ್ಪ್ರೆಷನ್ ಅಲ್ಲಿ ಗೊತ್ತಾಗ್ತಾ ಇತ್ತು ಎಷ್ಟು ಬೇಜಾರಾಗಿದ್ರು ಸುದೀಪ್ ಅಣ್ಣ ಅಂತ. ಸಖತ್ ಬೇಜಾರಾಯ್ತು ನನಗಂತೂ. ಒಂದ್ ಸ್ವಲ್ಪ ನಾವು ಅರ್ಥ ಮಾಡ್ಕೋಬೇಕು ಯಾರಾದ್ರೂ ಅಷ್ಟೇ. ಅವ್ರು ಹೇಳ್ತಾರೆ, ಇದನ್ನೆಲ್ಲ ನೀವು ಹೇಳಿದ್ದೀರಾ ಸರಿನಾ ಅಂತಂದ್ಬಿಟ್ಟು ಕೇಳ್ತಾರೆ. ಇಲ್ಲ ಸರ್ ತಪ್ಪಾಯ್ತು, ಈ ತರ ಹೇಳಿದ್ರು, ಈ ತರ ಬಂದ್ರು, ನಂದೇ ತಪ್ಪಾಯ್ತು ಅಂತ ಒಂದು ಕ್ಷಮೆ ಕೇಳ್ಬಿಟ್ಟು ಮುಗಿಸ್ಬಿಟ್ಟಿದ್ದೀರಾ, ಸರೋಗಿರೋದು. ಇವ್ರದ್ದು ಅತಿ ಬುದ್ಧಿವಂತನ, ಇವ್ರು ವಾದ ಮಾಡ್ತಾರೆ, ನಾನೇನು ಹೇಳಿಲ್ಲ, ನಾನು ಆಟಕ್ಕೋಸ್ಕರ ಹೇಳಿದೆ, ಹಿಂಗೋಸ್ಕರ ಹೇಳಿದೆ, ನನ್ನ ಒಪಿನಿಯನ್ ಹೇಳಿದೆ. ಒಂದೊಂದ್ಸಲಕ್ಕೆ ಒಂದೊಂದ್ ತರ ಊಸರ ಒಳ್ಳಿ ತರ ಚೇಂಜ್ ಮಾಡ್ತಾರೆ ಮಾತನ್ನ. ಸಿಕ್ಕಾಪಟ್ಟೆ ಬೇಜಾರಾಗೋಯ್ತು. ಯಾವ ಲೆವೆಲ್ಗೆ ಹೋಯ್ತು ಪೀಕ್ಸ್ ಲೆವೆಲ್ ಅಂತಂದ್ರೆ ಸುದೀಪ್ ಅಣ್ಣ ಕೂಡ ಸ್ವಲ್ಪ ರ್ಯಾಶ್ ಆಗಿ ಮಾತಾಡೋ ರೇಂಜ್ ಕೊಟ್ಟೋದ್ರು. ಕೊನೆಗೆ ಸುದೀಪ್ ಅಣ್ಣ ಕೂಡ ಕೇಳ್ತಾರೆ, ಇಷ್ಟೊತ್ತು ಈ ಸೆಗ್ಮೆಂಟ್ ಅಲ್ಲಿ ಸ್ವಲ್ಪ ರ್ಯಾಶ್ ಆಗಿ ಮಾತಾಡಿದೆ ಅಲ್ವಾ, ಅದರಿಂದ ಏನಾದ್ರು ಬೇಜಾರಾಗಿದ್ರೆ ಐ ಆಮ್ ಸಾರಿ ಅಂತ ಅಂದ್ಬಿಟ್ಟು ಸುದೀಪ್ ಅಣ್ಣ ಹೇಳ್ತಾರೆ. ಆ ಸಾರಿ ಇದನ್ನ ಕೇಳಿಸ್ಕೊಳ್ಳೋ ಇದಿಲ್ಲ. ಅವ್ರು ಸಾರಿ ಕೇಳ್ಬೇಕಾದ್ರೆ ಹೋಗಿ ಒಂದ್ ಕಡೆ ಏನೋ ಬೇರೆ ಯೋಚನೆದಲ್ಲಿ ಇದ್ ಮಾಡ್ಕೊಂಡು, ನನಗಂತೂ ನಿಜವಾಗ್ಲೂ ಗುರು ಸಖತ್ ಲಿಟ್ರಲಿ ಬೇಜಾರಾಗೋಯ್ತು ಗುರು. ಅಷ್ಟು ದೊಡ್ಡ ವ್ಯಕ್ತಿ ಬಂದು ಸಾರಿ ಕೇಳ್ತಾ ಇದ್ದಾರೆ, ಹೆಂಗಿರ್ಬೇಕು ಹೇಳಿ. ನಿಜವಾಗ್ಲೂ ಎಷ್ಟೋ ಜನ ಫ್ಯಾನ್ಸು, ನಾನು ಒಬ್ಬ ಅಂತ ಅನ್ಕೊಳ್ಳಿ, ಅವ್ರನ್ನ ಮೀಟ್ ಮಾಡಿದ್ರೆ ಸಾಕು, ದೂರದಿಂದ ನೋಡಿದ್ರೆ ಸಾಕು ಅನ್ನೋರು ಎಷ್ಟೋ ಜನ ಇದ್ದಾರೆ, ಪ್ರಾಣ ಕೂಡ ಫ್ಯಾನ್ಸ್ ಎಷ್ಟೋ ಜನ ಇದ್ದಾರೆ. ಅಂತದ್ರಲ್ಲಿ ಈ ವ್ಯಕ್ತಿ ಮುಂದೆ ನಿಂತ್ಕೊಂಡು ಅವ್ರಿಗೆ ಸಾರಿ ಕೇಳ್ತಾ ಇದ್ರೆ ತಲೆಗೆ ಹಾಕೊಂಡಿಲ್ಲ ಅಂತಂದ್ರೆ ನೋಡ್ತಾ ಇರೋದು ನಾನು ಫಸ್ಟ್ ಟೈಮು ಈ ಚೈತ್ರ ಅವ್ರನ್ನ ಗುರು. ಫಸ್ಟ್ ಟೈಮ್ ಇಂಥ ವ್ಯಕ್ತಿ ನಾನು ನೋಡ್ತಾ ಇರೋದು ಚೈತ್ರ ಅವ್ರನ್ನ. ನಿಜವಾಗ್ಲೂ ಸಖತ್ ಬೇಜಾರಾಗೋಯ್ತು ನನಗಂತೂ. ಏನ್ ಇಷ್ಟೊಂದಿದ ಅಬ್ಬಬ್ಬಬ್ಬ, ಟೂ ಬ್ಯಾಡ್ ಗುರು, ಟೂ ಬ್ಯಾಡ್. ಓವರ್ ಆಲ್ ಆಗಿ ಎಲ್ಲ ಆದ್ಮೇಲೆ ಮತ್ತೆ ಬರ್ತಾರೆ, ಮತ್ತೆ ಆಯಮ್ಮ ಸ್ಟಾರ್ಟ್ ಮಾಡ್ತಾರೆ, ನಂದು ಸಾರಿ ಹಂಗೆ ಹಿಂಗೆ ತಪ್ಪಾಗಿದೆ ಹಂಗೆ ಹಂಗೆ ಅಂತ ಕೇಳ್ತಾರೆ, ಕ್ಷಮೆ ಕೇಳ್ತಾರೆ. ಬಟ್ ಆ ಕಡೆ ಈ ಕಡೆ ಇರೋ ಸುದೀಪ್ ಅಣ್ಣ ಅಲ್ಲಿಂದ ಅಲ್ಲೇ ಡ್ರಾವ್, ಅಲ್ಲೇ ಬಹುಮಾನ ಅಲ್ವಾ, ವಾಪಸ್ ಕೊಡ್ತಾರೆ, ಸರಿಯಾಗಿ ಕೊಡ್ತಾರೆ. ನೀವು ನನ್ನ ಬಗ್ಗೆ ಕೇರ್ ಮಾಡದೆ ತಗೊಳ್ದೇ ಇದ್ದಾಗ ನಾನು ನಿಮ್ಮ ಬಗ್ಗೆ ನಾನೇ ಯಾಕೆ ತಗೊಳ್ಳಿ ಅಂತ ಅಂದ್ಬಿಟ್ಟು ಸಕ್ಕದಾಗಿ ಹೇಳ್ತಾರೆ. ನಿಜವಾಗ್ಲು ಒಟ್ನಲ್ಲಿ ನಿಜವಾಗ್ಲು ಚೈತ್ರ ಅವರ ಮೆಂಟಲ್ ಕಂಡೀಷನ್ ಅಂತೂ ಫುಲ್ ಡೌನ್ ಆಗಿದೆ ಅಂತಂದ್ರೆ ತಪ್ಪಾಗೋದಿಲ್ಲ. ನಿಜವಾಗ್ಲೂ ಡಿಪ್ರೆಷನ್ಗೆ ಹೋಗ್ತಾರೆ. ನಿಜವಾಗ್ಲೂ ಹಿಂಗೆ ಇದ್ರೆ ಬೆಸ್ಟ್ ಏನಪ್ಪ ಅಂತಂದ್ರೆ ಅವ್ರನ್ನ ಎಲಿಮಿನೇಟ್ ಮಾಡಿಬಿಟ್ಟು ಮನೆ ಕಳಿಸ್ಬಿಟ್ರೆ ಅಟ್ಲೀಸ್ಟ್ ಅವ್ರ ಮೆಂಟಲ್ ಕಂಡೀಷನ್ ಆದ್ರೂ ಚೆನ್ನಾಗಿರುತ್ತೆ ಅಂತ ನನ್ನ ಒಪಿನಿಯನ್. ನಿಜವಾಗ್ಲೂ ಸಖತ್ ಬೇಜಾರಾಗುತ್ತೆ. ನಿಜವಾಗ್ಲೂ ಎಲ್ಲರಿಗೂ ಏನ್ ಬೇಕು ಅದನ್ನೆಲ್ಲ ಇಂಪೋರ್ಟ್ಸ್ ಎಲ್ಲ ಕೊಟ್ಟಿದ್ದಾರೆ. ಬಟ್ ಆ ಗೇಮ್ ಹೆಂಗ್ ಚೇಂಜ್ ಆಗುತ್ತೆ ಏನಾಗುತ್ತೆ ನೋಡ್ಬೇಕು. ಸುಮ್ಮನೆ ಇವ್ರು ಹುಳ ಬಿಟ್ಟಿದ್ದಾರೆ, ಅವ್ರು ಹುಳ ಬಿಡಿಸ್ಕೊಂಡಿದ್ದಾರೆ. ಹನುಮಂತಣ್ಣ ಕರೆಕ್ಟ್ ಆಗಿ ಹೇಳಿದ್ದಾರೆ. ಸಖತ್ ಬೇಜಾರಾಗೈತೆ. ಅದಕ್ಕೆ ಇದೆಲ್ಲ ಆದ್ಮೇಲೆ ಹೋಗಿ ಮತ್ತೆ ಕ್ಯಾಮ್ರಾ ಮುಂದೆ ನಾಟಕ ನನ್ನ ಕಳಿಸ್ಬಿಡಿ, ಬೇರೆಯವ್ರನ್ನ ಯಾಕೆ ಕಳಿಸ್ತೀರಾ ಅಂತ ಅಂದ್ಬಿಟ್ಟು ದಯವಿಟ್ಟು ಕಳಿಸ್ಬಿಡಿ ಬಿಗ್ ಬಾಸ್, ಕಳಿಸ್ಬಿಟ್ರೆ ಆ ಕಡೆ ಸ್ವಲ್ಪ ಚೆನ್ನಾಗಾದ್ರೂ ಇರುತ್ತೆ. ಸಿಕ್ಕಾಪಟ್ಟೆ ಬೇಜಾರಾಗುತ್ತೆ. ನೆಕ್ಸ್ಟ್ ಸುದೀಪ್ ಅಣ್ಣ ಹೇಳ್ತಾರೆ, ಇದನ್ನೆಲ್ಲ ಇಲ್ಲಿಗೆ ಬಿಟ್ಬಿಡಿ, ಕಂಟೆಸ್ಟೆಂಟ್ಸ್ ಬಿಟ್ಬಿಡಿ, ನೀವು ಬಿಟ್ಬಿಡಿ, ಫ್ರೆಶ್ ಆಗಿ ಸ್ಟಾರ್ಟ್ ಮಾಡಿ. ಈಗ ನಮ್ದೊಂದು ಸಿನಿಮಾ ಫೇಲ್ ಆಯ್ತು ಅಂತಂದ್ರೆ ನೆಕ್ಸ್ಟ್ ಇನ್ನೊಂದು ಸಿನಿಮಾ ಸ್ಟಾರ್ಟ್ ಮಾಡ್ತೀವಿ, ಹೊಸ ಕತೆ ಕಟ್ತೀವಿ, ಸ್ಟಾರ್ಟ್ ಮಾಡಿ ಫ್ರೆಶ್ ಆಗಿ ಅಂತ ಸ್ವಲ್ಪ ಕೊನೆಯಲ್ಲಿ ಮೋಟಿವೇಶನ್ ಕೊಟ್ಟು ಅವರನ್ನ ಬಿಡ್ತಾರೆ. ಅದೆಲ್ಲ ಆದ್ಮೇಲೆ ನೆಕ್ಸ್ಟು ನಮ್ಮ ಗೋಲ್ಡ್ ಸುರೇಶ್ ಅಣ್ಣ ಅವ್ರಿಗೆ ಕಿಚ್ಚನ್ನ ಚಪ್ಪಾಳೆ ಸಿಗುತ್ತೆ. ವೆಲ್ ಡಿಸರ್ವ್ ವ್ಯಕ್ತಿ, ಚೆನ್ನಾಗಿ ಆಟ ಆಡಿದ್ರು. 8 ಬ್ಲ್ಯಾಕ್ ರೋಸಸ್ ತಗೊಂಡು ಕೂಡ ಕಾಲೆಲ್ಲ ಏಟ್ ಆಗಿದ್ರು ಕೂಡ ಈ ವಾರ ಚೆನ್ನಾಗಿ ಆಟ ಆಡಿದ್ದಾರೆ. ಅವ್ರಿಗೆ ಕಿಚ್ಚನ್ನ ಚಪ್ಪಾಳೆ ಸಿಗುತ್ತೆ. ಟೂ ಗುಡ್ ಅಂತ ಹೇಳ್ಬೋದು. ಅದೆಲ್ಲ ಆದ್ಮೇಲೆ ಎಪಿಸೋಡ್ ಅಲ್ಲಿ
ಸುರೇಶ್ ಅಣ್ಣ ಸೇವ್ ಆಗ್ತಾರೆ, ಧನರಾಜ್ ಅವರು ಸೇವ್ ಆಗ್ತಾರೆ, ಈ ಕಡೆ ಬಂದು ನಮ್ಮ ಮೋಕ್ಷಿತ ಅವರು ಕೂಡ ಸೇವ್ ಆಗ್ತಾರೆ. ಇದೆಲ್ಲ ಆದ್ಮೇಲೆ ಸ್ಟಾರ್ಟಿಂಗ್ ಅಲ್ಲಿ ಇನ್ನೊಂದು ಡಿಸ್ಕಷನ್ ಆಗುತ್ತೆ. ಏನು ಅಂತಂದ್ರೆ ಭವ್ಯ ಗೌಡ ಅವರು ಎಲಿಮಿನೇಷನ್ ಆಗಿ ಬಾಗ್ಲೂರ್ಗೂ ಹೋಗಿ ವಾಪಸ್ ಬಂದಿದ್ದು TRPಗೋಸ್ಕರ ಅಂತ ಅಂದ್ಬಿಟ್ಟು ಅವ್ರು ಮಾತಾಡ್ಕೊಂತಾರಂತೆ. ಅದನ್ನ ಇಟ್ಕೊಂಡು ಡಿಸ್ಕಸ್ ಮಾಡ್ತಾರೆ. ನಮಗಂತೂ ಟೆಲಿಕಾಸ್ಟ್ ಮಾಡಿಲ್ಲ ಅದು. ಆ ತರ ಎಲ್ಲ ಮಾತಾಡಿದ್ರೆ ನಿಜವಾಗ್ಲೂ ತಪ್ಪು ಗುರು. ಭವ್ಯ ಗೌಡ ಆದ್ರೂ ತಪ್ಪು, ಅನುಷ್ ಅವರಾದ್ರೂ ತಪ್ಪು, ಚೈತ್ರ ಅವರಾದ್ರೂ ತಪ್ಪು. ಆ ತರ ಮಾಡಬಾರ್ದು. ಅವ್ರು ಕರೆಕ್ಟ್ ಆಗಿ ಕ್ಲಾರಿಟಿಯನ್ನ ಕೊಟ್ಟರು, ವೋಟಿಂಗ್ ಲೈನ್ಸ್ ಓಪನ್ ಆಗಿಲ್ಲ ಹಂಗೆ ಹಿಂಗೆ ಅಂತ ಅಂದ್ಬಿಟ್ಟು. ಅದೆಲ್ಲ ಇರ್ಬೇಕಾದ್ರೆ ಇಲ್ಲಿ ರಾಜನ ಕಥೆ ಹೇಳ್ತಾ ಇರ್ಬೇಕಾದ್ರೆ ಸುದೀಪ್ ಅಣ್ಣ ಈ ಕಡೆ ಬಂದು ಮಂಜಣ್ಣನ ಕೇಳ್ತಾರೆ. ಮಂಜಣ್ಣನ ಅಲ್ಲಿ ಏನಾಯ್ತು, ಯಾರ ಬಗ್ಗೆ ಹೇಳಿದ್ರು ಅಂತಂದ್ರೆ ಅವ್ರು ಕ್ಲಿಯರ್ ಕಟ್ ಆಗಿ ಹೇಳ್ತಾರೆ, ವಿಕ್ರಮ್ ಮತ್ತೆ ಭವ್ಯ ಅವ್ರ ಬಗ್ಗೆ ತೋರಿಸ್ಬಿಟ್ಟು ಕ್ಲಿಯರ್ ಆಗಿ ಹೇಳಿದ್ರು ಅಂತಂದ್ಬಿಟ್ಟು ಹೇಳಿದಾಗ ಆ ಕಡೆ ಚೈತ್ರ ಅವ್ರು ಒಪ್ಕೊಳಕ್ಕಿಲ್ಲ, ಇವರಿಬ್ರದ್ದು ಒಂಥರ ಇದಿದೆ ಅಂತ ಅಂದ್ಬಿಟ್ಟು ಅವ್ರು ಹೇಳಿದ್ರು ಅಂತ ಹೇಳಿದಾಗ ಮತ್ತೆ ಬ್ರೇಕ್ ಟೈಮಲ್ಲಿ ಹೋಗ್ಬಿಟ್ಟು ಭವ್ಯ ಗೌಡ ಅವರು ಮಂಜಣ್ಣ ಅವ್ರ ಮೇಲೆ ರೈಸ್ ಆಗ್ತಾ ಇರ್ತಾರೆ. ನೀವು ಈ ತರ ಎಲ್ಲ ಮಾತಾಡ್ತಾ ಇದ್ದೀರಾ, ನನ್ಗೆ ತ್ರಿವಿಕ್ರಮ್ಗೆ ಕಟ್ತಾ ಇದ್ದೀರಾ, ಅಂಟ್ ಕಟ್ತಾ ಇದ್ದೀರಾ, ಆಚೆ ಕಡೆ ನಮ್ಮ ಫ್ಯಾಮಿಲಿ ಇದೆ ಹಂಗೆ ಹಿಂಗೆ ಅಂತ ಅಂದ್ಬಿಟ್ಟು ಈ ತರ ಎಲ್ಲ ಮಾತಾಡ್ತಾ ಇರ್ತಾರೆ. ನನಗಂತೂ ಇಲ್ಲಿ ಅನ್ನೆಸೆಸರಿ ಸ್ಕ್ರೀನ್ ಪ್ಲೇಸ್ ಫುಟೇಜ್ಗೋಸ್ಕರ ಮಾಡಿದ್ರೇನೋ ಅಂತ ಅನಿಸ್ತು ಭವ್ಯ ಅವರು. ಅಲ್ಲಿ ಸುದೀಪ್ ಅಣ್ಣ ಕೇಳಿದ್ದಕ್ಕೆ ಇವ್ರು ತೆಗ್ದಿದ್ದು ಈಚೆ, ಇಲ್ಲ ಅಂದಿದ್ರೆ ತೆಗಿಯೋರು. ನೆಕ್ಸ್ಟ್ ಹಂಗಾದ್ರೆ ಈಗ ತ್ರಿವಿಕ್ರಮ್ ಅದೇ ಮಾತನ್ನ ಹೇಳ್ತಾರೆ, ನನ್ಗೆ ಈ ತರ ಚೈತ್ರ ಅವರು ಇದು ಮಾಡಿದ್ರು, ಭವ್ಯ ಮತ್ತೆ ನಿಮ್ದು ಚೆನ್ನಾಗಿಲ್ಲ, ಅನುಷ ಮತ್ತೆ ನಿಮ್ದು ಆಚೆ ಕಡೆ ಎಕ್ಸ್ಪೆಕ್ಟ್ ಮಾಡಿದ್ರು, ಬಟ್ ಈ ಕಡೆ ಇದಾಗಿದೆ ಹಂಗೆ ಹಿಂಗೆ ಅಂತ ಅಂದ್ಬಿಟ್ಟು ಈ ತರ ಹೇಳ್ತಾರೆ. ಇವಾಗ ಹಂಗಿರ್ಬೇಕಾದ್ರೆ ಈಗ ನೀವು ತ್ರಿವಿಕ್ರಮ್ ಅವ್ರ ಮೇಲೆ ಜಗಳ ಮಾಡ್ಬೇಕಲ್ವಾ ಭವ್ಯ ಮೇಡಮ್? ನಿಜವಾಗ್ಲೂ ಈ ತರ ಅನ್ನೆಸೆಸರಿ ಬಿಟ್ಬಿಡಿ. ಚೆನ್ನಾಗಿ ಆಟ ಆಡ್ತಾ ಇದ್ದೀರಾ, ಕ್ಯಾಪ್ಟನ್ ಆಗಿದ್ದೀರಾ, ತುಂಬಾ ಜನ ಅಭಿಮಾನಿಗಳ ಬಳಗ ಇದೆ ನಿಮಗೆ ಆಚೆ ಕಡೆ. ಚೆನ್ನಾಗಿ ಆಟ ಆಡ್ಕೊಂಡು ಒಳ್ಳೆ ಇದರಲ್ಲಿ ಹೋಗಿ, ಸುಮ್ಮನೆ ಅನ್ನೆಸೆಸರಿ ವಾದಗಳೆಲ್ಲ ಬಿಟ್ಬಿಡಿ. ಮಾತಾಡ್ಬೇಕು ನಿಜ, ರೈಟ್ ಟೈಮಲ್ಲಿ ರೈಟ್ ತರ ಮಾತಾಡಿ, ಅನ್ನೆಸೆಸರಿ ಎಲ್ಲ ಅಂದ್ರೆ ಅಲ್ಲಿ ಮಾತಾಡಬೇಡಿ. ನಿಜವಾಗ್ಲೂ ಸಖತ್ ಬೇಜಾರಾಯ್ತು ಭವ್ಯ ಅವ್ರ ವಿಚಾರದಲ್ಲಿ. ಇದೆಲ್ಲ ಆದ್ಮೇಲೆ ನೆಕ್ಸ್ಟ್ ಕೊನೆಯಲ್ಲಿ ಒಂದು ಟ್ವಿಸ್ಟ್ ಕೊಡ್ತಾರೆ. ಈ ವಾರ ಹೋಗ್ತಾ ಇರೋದು ಇಬ್ಬರ ಯಾರು ಹೋಗ್ತಾರೆ, ಯಾರ್ಯಾರು ಹೋಗ್ಬೋದು ಅಂತ ಅಂದ್ಬಿಟ್ಟು ಒಂದು ರೇಂಜ್ಗೆ ಟ್ವಿಸ್ಟ್ ಕೊಡ್ತಾರೆ. ಬಟ್ ಡಬಲ್ ಎಲಿಮಿನೇಷನ್ ಇಲ್ಲ, ಸಿಂಗಲ್ ಎಲಿಮಿನೇಷನ್. ಅನುಷ್ ಅವರು ಎಲಿಮಿನೇಟ್ ಆಗ್ತಾರೆ. 2 ವೈಲ್ಡ್ ಕಾರ್ಡ್ ಎಂಟ್ರಿ ಬರುತ್ತೆ, ಶೋಭಾ ಶೆಟ್ಟಿ ಮತ್ತೆ ರಜತ್ ಅವರು ಇಬ್ರು ಬರ್ತಾರೆ. ನೋಡ್ಬೇಕು, ಗೇಮ್ ತುಂಬಾ ಚೆನ್ನಾಗಿ ಟರ್ನ್ ಆಗೋ ಚಾನ್ಸಸ್ ಇದೆ ಇಲ್ಲಿಂದ ಆಚೆ ಕಡೆಗೆ. ಶೋಭಾ ಶೆಟ್ಟಿ ಅವರಂತೂ ಎಕ್ಸ್ಪೆಷಲಿ ನಾನು ನೋಡಿದ್ದೀನಿ ಗುರು, ಸಾಕದಾಗಿರುತ್ತೆ ಅಂತ ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಮುಖದ ಮೇಲೆ ಮಾತಾಡ್ತಾರೆ, ಎಲ್ಲರಿಗೂ ಒಂದ್ ಕಡೆಯಿಂದ ರುಬ್ಬುತ್ತಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಹೋಪ್ಫುಲಿ ಆಗಲಿ ಅದೇ ತರ. ಬಟ್ ಅವರು ಇದೇ ತರ ಇದಾಗ್ಬಿಟ್ರೆ ತುಂಬಾ ಕಷ್ಟ. ಯಾಕಂತಂದ್ರೆ ಫೀಮೇಲ್ ಕಂಟೆಸ್ಟೆಂಟ್ಸ್ ಎಲ್ಲ ಅಷ್ಟೊಂದು ಎಕ್ಸ್ಪೆಕ್ಟೇಷನ್ ಇರೋಷ್ಟು ಯಾರು ಆಡ್ತಾ ಇಲ್ಲ, ಅಷ್ಟಕ್ಕಷ್ಟೇ ಆಡ್ತಾ ಇದ್ದಾರೆ. ನೋಡೋಣ ಶೋಭಾ ಶೆಟ್ಟಿ ಹೆಂಗ್ ಆಡ್ತಾರೆ ಅಂತ. ಓವರ್ ಆಲ್ ಆಗಿ ನಾನು ಎಪಿಸೋಡ್ ನೋಡಿದಾಗ ನಿಜವಾಗ್ಲು ಆ ಚೈತ್ರ ಭಜನೆ ಒಂದು ಬಿಟ್ರೆ ಇನ್ನೇನು ಇಲ್ಲ ಗುರು ಎಪಿಸೋಡ್ ಅಲ್ಲಿ. ಸಖತ್ ಬೇಜಾರಾಯ್ತು ನನಗಂತೂ. ನಿಮ್ಗೇನು ಅನ್ನಿಸ್ತು ಅಂತ ಈ ವಿಡಿಯೋ ಕೆಳಗಡೆ ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಂಟಿಲ್ ಟೇಕ್ ಕೇರ್, ಬೈ ಬೈ, ನಮಸ್ತೆ.